ವೀಕೆಂಡ್ ಬಂತು ಅಂದ್ರೆ ಸಾಕು, ಕರುನಾಡ ಜನತೆ ಕಾದು ಕೂತಿರ್ತಾರೆ ಕಿಚ್ಚನ ನೋಡ್ಬೇಕು, ಕಿಚ್ಚನ ಪಂಚಾಯತಿಯಲ್ಲಿ ಕಿಚ್ಚ ಕೊಡುವಂತ ನಿರ್ಧಾರಗಳನ್ನ ನೋಡ್ಬೇಕು ಅಂತ ಕಾದು ಕೂತಿರ್ತೀವಿ. ಹಾಗಿದ್ರೆ ವೀಕೆಂಡ್ ಬಂದಾಗ ಈ ವಾರ ನಡೆದಂತ ಘಟನೆಗಳ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ಯಾವ ವಿಚಾರಗಳ ಬಗ್ಗೆ ಕಿಚ್ಚ ಮಾತಾಡ್ತಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಮೊದಲನೇ ವಿಚಾರ ಅಂತ ಬಂದ್ರೆ ಅಶ್ವಿನಿ ಗೌಡ ಅವರು ಮತ್ತೆ ರಜತ್ ಅವರ ಕಿತ್ತಾಟ, ಅವರು ಬಳಸಿದಂತಹ ಪದ ಬಳಕೆ ಬಗ್ಗೆ ಮಾತಾಡುವಂತ ಚಾನ್ಸಸ್ ಇದೆ. ಕಿಚ್ಚ ಅವರಿಗೆ ಕ್ಲಾಸ್ ತಗೊಳ್ಳುವಂತ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ. ಅದರಲ್ಲೂ ರಜತ್, ಅಶ್ವಿನಿನು ಬಿಡಿ, ಅಶ್ವಿನಿನು ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ ಈ ವಾರ ರಜತ್ ಜೊತೆ ಮಾತಾಡುವಾಗ ಅಂತ ಹೇಳ್ಬೋದು. 2.0 ಆದ್ಮೇಲೆ ಸ್ವಲ್ಪ ಲೋ ಆಗಿದ್ದಂತ ಅಶ್ವಿನಿ ಗೌಡ ಅವರ ಪದ ಬಳಕೆಗಳು ಈಗ ಹೆಚ್ಚಾಗಿದೆ. ಒಂದೆರಡು ವೀಕ್ಸ್ ಬಿಫೋರ್ ಅನ್ಸುತ್ತೆ ಅವರು ಬಳಸಿದ್ದಂತಹ ಪದಗಳನ್ನ, ಸಾಲು ಸಾಲು ಪದಗಳನ್ನ ಆಡಿಯೋ ಪ್ಲೇ ಮಾಡಿ ತೋರಿಸಿದ್ರು. ಆದ್ರೂ ಕೂಡ ಆಕೆ ಇಲ್ಲೂ ಕಡಿಮೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಇನ್ನು ರಜತ್ ಅವ್ರ ಏನ್ ಕಡಿಮೆ ಅಲ್ಲ, ಧ್ರುವಂತ್ ಅವ್ರ ಜೊತೆನೂ ಕೂಡ ಸಿಕ್ಕಾಪಟ್ಟೆ ಮಾತಾಡಿದ್ರು, ಅಶ್ವಿನಿ ಗೌಡ ಅವ್ರ ಜೊತೆ ಕೂಡ ಸಿಕ್ಕಾಪಟ್ಟೆ ಮಾತಾಡಿದ್ರು. ಈ ಒಂದು ಕಾರಣಕ್ಕೆ ಕ್ಲಾಸಸ್ ಪಕ್ಕ ಅಂತ ಹೇಳ್ಬೋದು ಅಶ್ವಿನಿ ಮತ್ತೆ ರಜತ್ ಅವರಿಗೆ. ಇನ್ನು ಸೀಕ್ರೆಟ್ ಟಾಸ್ಕ್ ನ ಗಿಲ್ಲಿ ಅದ್ಭುತವಾಗಿ ಮಾಡಿ ಮುಗಿಸಿರುವಂಥದ್ದು. ಕಾವ್ಯನ ಅಳಿಸ್ಬೇಕು ಅಂತ ವಿಲನ್ ಕೊಟ್ಟಂತ ಟಾಸ್ಕ್ ನ ಅದ್ಭುತವಾಗಿ ಮಾಡಿ ಮುಗಿಸಿದ್ರು. ಮತ್ತೆ ಕಿಚ್ಚನ ಚಪ್ಪಾಳೆ ಇರುವಂತ 3 ಫೋಟೋಸ್ ನ ತೆಗೆದು ಇಡಬೇಕು ಅಂತ ಅದನ್ನು ಕೂಡ ಅದ್ಭುತವಾಗಿ ಮಾಡಿ ಮುಗಿಸಿದ್ರು. ಅಲ್ಲಿ ಎಷ್ಟೋ ಜನಕ್ಕೆ ಡೌಟ್ ಬಂದಿದ್ರು ಕೂಡ ಅದನ್ನ ನೀಟಾಗಿ ಹ್ಯಾಂಡಲ್ ಮಾಡಿದ್ರು. ಮತ್ತಿನ್ನೊಂದು, ಗಿಲ್ಲಿ ಎಲ್ಲರ ಮನಸ್ಸಿಗೆ ಮತ್ತೆ ಹತ್ರ ಆಗಿದ್ದು, ಕಾವ್ಯನ ಅಳಿಸ್ತಾ ಇದ್ದೀನಿ, ಆಕೆಗೆ ನೋವು ಮಾಡ್ತಿದ್ದೀನಿ ಅನ್ನುವಾಗ ಆತ ಪಡ್ತಿದ್ದಂತಹ ತೊಳಲಾಟ, ಮತ್ತೆ ಊಟ ಬಿಟ್ಟೆ ಅಂತ ಹೇಳ್ಕೊಳ್ದೆ ಇದ್ದಿದ್ದಂಥದ್ದು, ಗಿಲ್ಲಿಯ ನೋವು, ಇದೆಲ್ಲ ಕೂಡ ಜನರಿಗೆ ತುಂಬಾ ಇಷ್ಟ ಆಯ್ತು. ಇನ್ನು ಈ ವಾರದ ಕಿಚ್ಚನ ಚಪ್ಪಾಳೆ ಪಕ್ಕ ಗಿಲ್ಲಿಗೇನೆ ಅಂತ ಕರುನಾಡ ಜನತೆ, ಗಿಲ್ಲಿಯ ಅಭಿಮಾನಿಗಳು ಕಾದು ಕೂತಿರುವಂಥದ್ದು. ಗಿಲ್ಲಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂತ. ಇನ್ನು ಸ್ಪಂದನ ಏನ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಾಗಿಂದ, ಅವ್ರನ್ನ ಮೊದಲು ಆಚೆ ಕಳಿಸಿ ಅಂತ, ಅಂದ್ರೆ ಈ ವಾರ ಸ್ಪಂದನನ ಹೊರಗೆ ಕಳಿಸಿ ಅಂತ ಜನ ಹೇಳ್ತಿದ್ದಾರೆ. ಮತ್ತೆ ಕಾವ್ಯನು ಎಲ್ಲೋ ಒಂದ್ ಕಡೆ ಕೆಲವ್ರು ಹೇಳ್ತಿದ್ದಾರೆ ಕಾವ್ಯನು ಹೊರಗೆ ಕಳಿಸ್ಬಿಡಿ, ಕಾವ್ಯನು ಯಾಕೋ ಡಲ್ಲು, ಕಾವ್ಯ ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಅದು ನಿಮಗ್ ಬಿಟ್ಟಿದ್ದು, ಕಮೆಂಟ್ ಮಾಡಿ ನೀವು ತಿಳಿಸ್ಬೇಕು. ಈ ವಾರ ಯಾರು ಹೋಗ್ತಾರೆ ಮನೆಯಿಂದ, ಮತ್ತೆ ಈ ವಾರದ ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ ಸಿಗುತ್ತೆ ಅಂತ ಎಷ್ಟೋ ಜನ ಹೇಳ್ತಾ ಇರುವಂತ, ಸಿಗಬೇಕು ಅಂತ ಹೇಳ್ತಿರೋದು. ನಿಮ್ಗೂ ಕೂಡ ಹಾಗೆ ಇದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಚೈತ್ರಾ ಕುಂದಾಪುರ ಅವರು ಫೇವರಿಸಂ ಮಾಡಿದ್ರು, ಕ್ಯಾಪ್ಟನ್ಸಿ ಆಯ್ಕೆ ಪ್ರಕ್ರಿಯೆ ಒಂದು ಆಟ ಇತ್ತಲ್ಲ ಅಲ್ಲಿ ಫೇವರಿಸಂ ಮಾಡಿದ್ರು ಅನ್ನುವಂಥದ್ದು ಕೂಡ ಕೇಳಿ ಬರ್ತಿದೆ. ಹೌದಾ? ಕಮೆಂಟ್ ಮಾಡಿ ತಿಳಿಸಿ.